ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ. ಭಾಳ ಜನ ತಂದೆ ತಾಯಿಗಳು ಬಂದು, ಸರ್ ನಮ್ಮ ಮಗನ ಸ್ವಲ್ಪ ಬುದ್ಧಿ ಹೇಳಿ ಸರ್, ಬೈಕ್ ಬೇಕು ಅಂತ ಗಲಾಟೆ ಮಾಡ್ತಾನೆ ಸರ್, ನೇಣಾಕೊಬಿಡ್ತೀನಿ ಅಂತಾನೆ ಸರ್ ಮೊಬೈಲ್ ಬೇಕು ಅಂತ ಗಲಾಟೆ ಮಾಡ್ತಾನೆ. ನಾನು ಹೇಳಿದೆ, ನೀವು ಕೇಳ್ತೀರಾ ಸರಿ ಪ್ರಶ್ನೆ ಕೇಳಿ, ನಾನು ಹೇಳ್ತೀನಿ, ನೀವು ನನಗೆ ಹೇಳಿದ್ದೀರಿ ನಾನು ಹೇಳ್ತೀನಿ. ಆದರೆ ನಿಮಗೊಂದು ಪ್ರಶ್ನೆ, ಆ ಮಗುಗೆ ಅನ್ನ ತಿನ್ನಿಸ್ತವ್ರು ನೀವು, ಸ್ನಾನ ಮಾಡಿದವ್ರು ನೀವು, ಎಣ್ಣೆ ಹಾಕ್ದವ್ರು ನೀವು, ಹೊಸ ಬಟ್ಟೆ ಹಾಕಿದವ್ರು ನೀವು, ಬರ್ತ್ಡೇ ಮಾಡಿ ಊರಿಗೆಲ್ಲ ಕೇಕ್ ಹಂಚಿದವ್ರು ನೀವು, ಹೆಗಲ ಮೇಲೆ ಕೂರಿಸ್ಕೊಂಡಿದ್ದವ್ರು ನೀವು, ಅದಕ್ಕೆ ಬೇಕಾದ ಕೃಷ್ಣೇಗೌಡರು ಬೇಕು ಬೇಕಾದ ನೀವು ಮಾತಾಡೋಕ್ಕಾಗಲ್ವಾ? ನಾನು 1 ಗಂಟೆ ಪಾಠ ಮಾಡಿ ಬರೋ ಮೇಷ್ಟ್ರು ನನ್ನ ಕೈಲಿ ಬುದ್ಧಿ ಹೇಳಿಸ್ತೀರಾ? ನೀವು ಮಗು ಜೊತೆ ಮಾತಾಡ್ತಾ ಇಲ್ವಾ? ಹಾಗಾದರೆ ಮಾತಾಡಬೇಕಲ್ವ ಮಗು ಜೊತೆ? ನಿಮ್ಮ ಮಗ ಅವನು, ನಿಮ್ಮ ಮಗ, ನಿಮ್ಮ ವೀಕ್ನೆಸ್ ಏನೋ ಗೊತ್ತಿರಬೇಕಂಗಾದ್ರೆ ಅವನಿಗೆ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಕ್ಕಳ ಹತ್ರ ನಾವು ನಮ್ಮ ಯಾವ್ಯಾವುದೋ ಹುಸಿ ಆಡಂಬರಗಳನ್ನ ಪ್ರದರ್ಶನ ಮಾಡಿಬಿಟ್ಟಿರ್ತೀವಿ. ಅದು ವೀಕ್ನೆಸ್ಸು ಮಗುವಿಗೆ. ಇಲ್ಲದೇ ಇದ್ರೆ ಮಗು ನಮ್ಮ ಮೇಲೆ ಗೌರವ ಇಟ್ಕೊಂಡಿರುತ್ತೆ. ತಂದೆ ತಾಯಿಗಳು ಮಗುವಿನ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಮ್ವೇರ್ ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಪೇರೆಂಟ್ಹುಡ್. ನಮ್ಮ ಮಕ್ಕಳ ಜೊತೆ ನಾವು ಮಾತಾಡಬೇಕು. ನಮ್ಮ ದೇಶ ಏನು ಅಂತ ಹೇಳಬೇಕು, ನಮ್ಮ ದೇಶ ಏನಲ್ಲ ಅಂತಲೂ ಹೇಳಬೇಕು. ಯಾವ ಚಂದ, ಯಾವ ಚೆನ್ನಾಗಿಲ್ಲ, ನನ್ನ ಅನುಭವ ಇದು ಮಗನೇ. ಆಮೇಲೆ ನಿನ್ನ ಅನುಭವಕ್ಕೆ ದಕ್ಕಿದ್ದು ನೀನು ಸರಿ ಅಂತ ಅನ್ಕೋ. ಆದರೆ ನನ್ನ ಅನುಭವದ ಮಟ್ಟಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಅಂತ ಹೇಳಬೇಕಲ್ವ ಮಕ್ಕಳಿಗೆ. ಇದು ಎಲ್ಲಿಂದ ಆರಂಭ ಆಯಿತು ಅನ್ಸುತ್ತೆ? ನಾನೊಂದ್ಸಲ ಯೋಚನೆ ಮಾಡಿದ ಕೃಷ್ಣೇಗೌಡ್ರೆ, ದುಡ್ಡಿಗೆ ವಿಪರೀತ ಮಹತ್ವ ಬಂದಿದ್ದೆ ಇದೆಲ್ಲದರ ಆರಂಭ ಅಂತ ಅನ್ಸುತ್ತೆ. ಅದಿಲ್ಲದ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ, ಸಂಬಂಧಗಳು ಚೆನ್ನಾಗಿ. ಫ್ಯಾಂಟಾಸ್ಟಿಕ್ ಕ್ವಶನ್. ನಾನು ಹಳ್ಳಿಯಲ್ಲಿ ಹುಟ್ಟಿದವನು ಸರ್, ಯಾರ ಹತ್ರನೂ ದುಡ್ಡಿರಲಿಲ್ಲ. ಆದರೆ ಅವರು ಬಡವರು ಅಂತಲೂ ಗೊತ್ತಿರಲಿಲ್ಲ. ಇಲ್ಲ, ಹೌದು, ಅವ್ರಿಗೆ ನಾವು ಬಡವರು ಅಂತಲೇ ಗೊತ್ತಿಲ್ಲ. ಇವತ್ತು ಮನೇಲಿ ಶಾವಿಗೆ ಪಾಯಸ ಮಾಡವ್ರೆ, ಶಾವಿಗೆ ಕಾಯಲು ಉಂಡ್ಬಿಟ್ರೆ ಮಹಾರಾಜ ನಾನು. ಶಾವಿಗೆ ಕಾಯಲ್ಗೆ ಇವತ್ತು ಬಿಸಿ ಮುದ್ದೆ ಬಸ್ಸಾರು ಉಂಡ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬಿಡ್ತೀನಿ ಮಧ್ಯಾಹ್ನ wange ನೆರಳಲ್ಲಿ ನೆಮ್ಮದಿ. ಇಷ್ಟಕ್ಕೆ ನಮಗೆ ಫೆರಾರಿ ಕಾರಲ್ಲೂ ಸಿಗ್ತಾ ಇಲ್ಲ ತೃಪ್ತಿ. ಅಂದರೆ ಈ ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಲ್ಲ ಯಾರ್ಯಾರನೋ. ನೀವು ಇವತ್ತು 50 ಲಕ್ಷ ಕೊಟ್ಟು ಕಾರ್ ತೊಗೊಂಡಿದ್ದೀರಿ, ಪಕ್ಕದಲ್ಲಿ ಯಾವುದೋ BMW ನೋಡ್ಬಿಡ್ತೀರಿ. ನೋಡಿ ಸರ್ ಪುಣ್ಯಾತ್ಮರು ಎಂಥ ಕಾರ್ ಇಟ್ಟವ್ರೆ, ನಮ್ದು ಇದೇ ಆಗೋಯ್ತು ಜೀವನ. ಪಾಪಿ 50 ಲಕ್ಷದ ಕಾರಲ್ಲೂ ಸುಖವಾಗಿಲ್ಲ ನೀನು ಅಲ್ವಾ? ಸೊ ನಾವು ನಮ್ಮ ಮಕ್ಕಳಿದ್ರಿಗೆ ಏನು ಮಾತಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್.